ಮಂಗಳವಾರ ದಿನ ಪುರಸಭೆಯಲ್ಲಿ ಕಚೇರಿಯಲ್ಲಿ ನಗರಸಭೆ ಕಚೇರಿಯಲ್ಲಿ ನಗರಸಭೆ ಆಯುಕ್ತರು ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋವಿಂದರು, ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಸುದ್ದೀನ್ ಬಾಬೂರ್ ಅವರು, ಮಾಜಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶಬೀರ್ ಅವರು, ಇನ್ಸ್ಪೆಕ್ಟರ್ ರವೀರ್ ಅವರು, ಇಂಜಿನಿಯರ್ ರವೀರ್ ಅವರು, ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮಹಾದೇವ್ ಅವರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡತಕ್ಕಂಥ ಪಾನಿಪುರಿ ಅಂಗಡಿ ಮಳಿಗೆ ಮಾಲೀಕರು, ಐಸ್ ಕ್ರೀಮ್ ಮಾಡ್ತಕ್ಕಂಥವರು, ಬೇಕರಿ ಮಾಡ್ತಕ್ಕಂಥವರು, ಇವರೊಟ್ಟಿಗೆ ಹೋಟೆಲ್ ಉದ್ಯೋಗ ಮಾಡ್ತಕ್ಕಂಥವರು ಎಲ್ಲ ಸಭೆಯನ್ನು ಕರೆದು, ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆ ಆಗಿದೆ. ನಗರಸಭೆಯಲ್ಲಿ ಹೈಜಿನಿಕ್ ಅನ್ನ ಶುಚಿಯನ್ನ ಕಾಪಾಡ್ಕೋಬೇಕು. ಬರ್ತಕ್ಕಂಥ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾದ ಆಹಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಒಂದು ಸಭೆಯನ್ನು ಮಾತಾಡಿದ್ದೀವಿ. ಸಭೆಯಲ್ಲಿ ಇವತ್ತು ಹೋಟೆಲ್ ಮಾಲೀಕರು, ಚಿಕನ್ ಅಂಗಡಿ ಮಾಲೀಕರು ಕಸವನ್ನ ಚೀಲದಲ್ಲಿ ತುಂಬಿ ರಸ್ತೆ ಬದಿ ಎಸ್ದು ಹೋಗ್ತಾರೆ. ಇದರಿಂದ ಪುರಸಭೆಯವರು ಸ್ವಚ್ಛತೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನ ಇವತ್ತು ಮನಗಂಡು ನಾವು ಒಂದು ಹೊಸದಾಗಿ ವಿಶೇಷವಾಗಿ ಪಾನಿಪುರಿ ಯಾರ ಅಂಗಡಿ ಮಾಡ್ತಾರೆ ಆ ಅಂಗಡಿ ಮುಂದೆ ಯಾವುದೇ ವಾಹನವನ್ನು ನಿಲ್ಲಿಸುವಾಗಿಲ್ಲ. ಪುರಸಭೆ ಇವತ್ತು ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನ ನಿಲ್ಲಿಸಬೇಕು. ಅಲ್ಲಿ ಅವರ ಸಂಘ ಏನ್ ಮಾಡ್ಕೊಂಡಿದ್ದಾರೆ, ಪಾನಿಪುರಿ ಇವತ್ತಿನ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಆ ಸಂಘದ ವತಿಯಿಂದ 2 ಗಾರ್ಡ್ಗಳನ್ನ ನೇಮಕ ಮಾಡಿಕೊಂಡು ಆ ಗಾರ್ಡ್ಗಳ ಮುಖಾಂತರ ಸೂಚನೆಯನ್ನು ಕೊಟ್ಟು ಎಲ್ಲ ಒಂದ್ ಕಡೆ ಪಾರ್ಕಿಂಗ್ ಮಾಡಿ ನಂತರ ವ್ಯಾಪಾರವನ್ನು ಮಾಡಬೇಕು. ಇದಾದ ನಾನು ಒಂದು ಹೊಸದಾಗಿ ಅವರಿಗೆ ಪಾನಿಪುರಿ ಅಂಗಡಿ ಬರ್ತಕ್ಕಂಥ ಕಸ ಕ್ಲೀನ್ ಮಾಡಲಿಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಒಂದು ವಾಹನವನ್ನ ಕೊಡ್ತಾ ಇದ್ವಿ. ಆ ವಾಹನದಲ್ಲಿ ಆ ಕಸ ಶೇಖರಣೆ ಮಾಡ್ತಕ್ಕಂಥದಕ್ಕೆ ಬೇಕರಿ, ಪಾನಿಪುರಿ ಅಂಗಡಿ, ಜ್ಯೂಸ್ ಅಂಗಡಿ, ಈ ತರ ಅಂಗಡಿಗಳಲ್ಲಿ ಕಸವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ಒಂದು ವಾಹನವನ್ನು ಕೊಡ್ತಾ ಇದ್ದೀನಿ. ಅವರು ಕಡ್ಡಾಯವನ್ನು ಪಾಲಿಸಬೇಕು. ನಗರಸಭೆಯಿಂದ ಲೈಸೆನ್ಸ್ ಅನ್ನು ತಗೋಬೇಕು ಅನ್ನೋ ಷರತ್ತುಗಳನ್ನ ಇವತ್ತು ಹೇಳಿದ್ದೀವಿ. ಅದಕ್ಕೆ ಪಾನಿಪುರಿ ಮಾರಾಟ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎರಡನೇದಾಗಿ ಹೋಟೆಲ್ ಉದ್ಯಮ, ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನೇಕರು ಲೈಸೆನ್ಸ್ ತಗೊಂಡಿಲ್ಲ, ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ಮತ್ತು ಆ ತ್ಯಾಜ್ಯವನ್ನ ಇವತ್ತು ಏನು ಹೋಟ್ಲಲ್ಲಿ ಬೀಳುತ್ತೆ ತ್ಯಾಜ್ಯವನ್ನ ಶುದ್ಧೀಕರಣ ಮಾಡಲಿಕ್ಕೆ ಬಹಳಷ್ಟು ಅನಾಗರಿಕ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ತಡೆಗಟ್ಟಬೇಕು ಅಂತ ಹೇಳಿ ನಾನು ಹೋಟೆಲ್ ಕಸ ತೆಗಿಲಿಕ್ಕೇನೆ ನನ್ನ ಸ್ವಂತ ಖರ್ಚಿನಿಂದ ಪ್ರತ್ಯೇಕವಾಗಿ ಒಂದು ವಾಹನವನ್ನ ಅದರ ನಿರ್ವಹಣೆಯನ್ನು ಕೂಡ ನಾನೇ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಆ ಹೋಟೆಲ್ ಮಾಲೀಕ ಸಂಘದವರು ಆ ಡ್ರೈವರ್ ಸಂಬಳ ಮತ್ತು ಇಬ್ಬರ ಕಾರ್ಮಿಕರ ಸಂಬಳವನ್ನು ಪರ್ಸನೆ ಆಗ್ತದೆ. ಇದನ್ನ ಪ್ರತ್ಯೇಕವಾಗಿ ಪ್ರೈವೇಟ್ ಇಂದ ಮಾಡಿಸ್ತೇವೆ. ಇವತ್ತೇನು ರಸ್ತೆ ಅಗಲೀಕರಣ ಮಾಡೋ ಸಂದರ್ಭಗಳಲ್ಲಿ ಅನೇಕರಿಗೆ ಮನಸ್ಸಿಗೆ ನೋವಾಗ್ತಾ ಇರ್ತದೆ. ನಮ್ಮ ಮೆಟ್ಲು ಹೋಯ್ತಲ್ಲಪ್ಪ, ಕಟ್ಕೊಂಡಿದ್ವಿ, ಮೆಟ್ಲು ರೋಡ್ ಹಾಕಿದ್ವಿ, ಇವೆಲ್ಲ ಕೂಡ ಸಹಜ. ಒಂದು ಮೂರ್ತಿ ವಿಗ್ರಹ ಆಗಬೇಕು, ನಾನಾ ಹುಲಿಪೇಟೆ ಬಿದ್ದಾಗಲೇ ವಿಗ್ರಹ ಆಗ್ತಕ್ಕಂಥದ್ದು. ಒಂದು ನಗರ ಸುಂದರ ಆಗ್ಬೇಕು, 100 ವರ್ಷಗಳ ಕಾಲ ಇದ್ದಂತಹ ಹಳೆಯಲ್ಲಿ ವಸ್ತ್ರ ಬರಬೇಕು ಅಂದಾಗ ಸಹಜವಾಗಿ ತಾತ್ಕಾಲಿಕ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರು ದಯವಿಟ್ಟು ಸಹಕರಿಸಬೇಕು. ನಿಮ್ಮ ಸಮಸ್ಯೆ ತಾತ್ಕಾಲಿಕ. ನಾನಿವತ್ತೇನು ರಸ್ತೆಗಳನ್ನು ನಗರ ವ್ಯಾಪ್ತಿಯಲ್ಲಿ ಮಾಡ್ತಿದ್ದೀನಿ, M30 ರಸ್ತೆಗಳು, ನನ್ನ ಪ್ರಕಾರ 30 ವರ್ಷಗಳು ಯಾವುದೇ ಕಾರಣಕ್ಕೆ ರಸ್ತೆ ಹಾಳಾಗೋದಿಲ್ಲ. ಆದ್ರಿಂದ ಈ ಕೆಲಸಗಳನ್ನ ಮಾಡಲಿಕ್ಕೆ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಎಲ್ಲ ವರ್ತಕರು, ಹೋಟೆಲ್ ಮಾಲೀಕರು, ಪಾನಿಪುರಿ ಅಂಗಡಿಗಳ ಮಾಲೀಕರು, ಬೇಕರಿ ಮಾಲೀಕರು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ನಮಗೆ ಒತ್ತು ಕೊಟ್ಟು ನಾವು ಈ ಒಂದು ಸರ್ಕಾರ ಮಾಡಿದ ಆದೇಶವನ್ನ ಪಾಲನೆ ಮಾಡ್ತೇವೆ. ನಮಗೆ ನಮ್ಮೂರು ಚೆನ್ನಾಗಬೇಕು, ನಮ್ಮೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನನ್ನ ನಗರಸಭೆ ಪರವಾಗಿ
ನನ್ನ ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ.